ಒಂದು ವೇದಿಕೆ ಮೇಲೆ ಎಸ್.ಪಿ.ಬಿ. ನಿಮ್ಮ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಹಾಂ ಸರ್. ಕರೆದು ಅದು ಕೂಡ ಈಗಲೂ ಕೂಡ ಯೂಟ್ಯೂಬಲ್ಲಿ ಓಡಾಡ್ತಾ ಇರ್ತಾರೆ. ಹಾಂ ಸರ್. ಸೊ ಎಸ್.ಪಿ.ಬಿ. ಅವರ ಜೊತೆಗೆ ನಾವು ಒಡನಾಟ ಆಡಬೇಕಾದ್ರೆ ಅವರು ಸರ್ ಅದೇ ಅದು ಒಂದೇನಂದರೆ ನಿಜವಾಗ್ಲೂ ನಮ್ಮ ಪುಣ್ಯ ಸರ್, ನಮ್ಮ ಜನ್ರೇಷನ್ದು ಎಸ್ಪೆಷಲಿ. ಏನಕ್ಕೆ ಅಂದರೆ ವಿ ಆರ್ ದ ಲಾಸ್ಟ್ ಜನ್ರೇಷನ್ ಟು ಸಿ ಗಾಡ್ಲಿ ಏನು ಒಂದು ದೈವದತ್ತವಾದ ಒಂದು ಪ್ರತಿಭೆ, ಒಂದು ವರ, ಒಂದು ಮಾನವ ಅಂತ ಕರೆಯೋದಕ್ಕೆ ಅದು ಆಗಲ್ಲ. ಅವರು ನಮ್ಮ ಪ್ರಕಾರ ಮನುಷ್ಯರೇ ಅಲ್ಲ, ಅವರು ದೈವಿಕವಾಗಿ ಬಂದವರು ಅವರು. ಸೊ ಆ ಥರದವ್ರನ್ನ ನೋಡೋದಕ್ಕೆ, ಅವ್ರ ಹಾಡುಗಳನ್ನ ಲೈವ್ ಆಗಿ ಕೇಳೋದಕ್ಕೆ, ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋದಕ್ಕೆ, ಅವರಿಂದ ಆಶೀರ್ವಾದ ತಗೊಂಡಿರೋದಕ್ಕೆ ನಾವೇ ಧನ್ಯರು ಸರ್. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅದು ಸಾಧ್ಯನೇ ಇಲ್ಲ ಸರ್. ಈಗಲ್ಲ ಯಾರೇ ಬಂದ್ರು ಸರ್ 50,000 ಮೇಲೆ ಹಾಡಕ್ಕೆ ಹ್ಯೂಮನ್ಲಿ ಅದು ಪಾಸಿಬಲ್ಲೇ ಅಲ್ಲ ಸರ್. ಅದು ಈಗ ನಾವು ಎಷ್ಟೇ ಫಾಸ್ಟ್ ರೆಕಾರ್ಡ್ ಮಾಡಿದ್ರೇನು ಒಂದು ಹಾಡಿಗೆ ಅಟ್ಲೀಸ್ಟ್ ಒಂದು 1/2 hour 45 minutes ಆದ್ರೂ ತಗೊಂತೀವಿ. ಅವ್ರು ಒಂದು ದಿವಸಕ್ಕೆ 20 ಹಾಡು ರೆಕಾರ್ಡ್ ಮಾಡ್ತಾ ಇದ್ರಂತೆ. 19, 20, 21 ಏನೋ ಅವ್ರದ್ದು ರೆಕಾರ್ಡು ಒಂದು ದಿನದಲ್ಲಿ. ನಾನು ವೆರೈಟಿ ಸಾಂಗ್ಸು. ಸರ್ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಹೆಂಗೆ ಅಂದರೆ ಅವ್ರಿಗೆ ಯೂಶಲಿ ಏನಾಗುತ್ತೆ ಅಂದರೆ ನಿಮಗೆ ಹಾಡು ಈಗ ಪಿಚ್ಚು ಅದು ಇದು ಎಲ್ಲ ನೋಡ್ಕೊಳ್ಳೋಕ್ಕೆ ಕಳಿಸ್ಕೊಡ್ತಾರೆ. ಬಟ್ ಯೂಶಲಿ ಪ್ಲೇಬ್ಯಾಕ್ ಸಿಂಗರ್ ಹೆಂಗೆ ಅಂದರೆ ಅವ್ರು ಡೈರೆಕ್ಟ್ ಸ್ಟುಡಿಯೋಗೆ ಬರ್ತಾರೆ, ಅಲ್ಲೊಂದು ಸರ್ತಿ ಕೇಳ್ತಾರೆ, ನೋಟ್ಸ್ ಬರ್ಕೋತಾರೆ, ಅಥವಾ ದೇರ್ ಪ್ರಾಕ್ಟೀಸ್ ಅವ್ರು ಹೆಂಗಾದ್ರು ಅದನ್ನು ಮನನ ಮಾಡ್ಕೊತಾರೋ ಹೆಂಗಾದ್ರು ಓಕೆ, ಕೇಳ್ಬಿಟ್ಟು ಹಾಡಕ್ಕೆ ಶುರು ಮಾಡ್ತಾರೆ. ಆ ಥರ ಅಂದರೆ ಪ್ರಿಪರೇಷನ್ ಟೈಮ್ ಇರೋದು ನಿಮಗೆ ಆಲ್ಮೋಸ್ಟ್ ಒಂದು 5 to 10 minutes. ಈಗ ಅದನ್ನೂ ನಾವು ಕನ್ಸಿಡರ್ ಮಾಡಿದ್ರೆ 1 hour ಅಂತ ಇಟ್ಕೊಳ್ಳೋಣ ಸರ್. 1 hour ಅಂತ ಇಟ್ಕೊಂಡ್ರೆ 20 ಸಾಂಗ್ ಹಾಡಬೇಕು ಅಂದರೆ 20 hour. ಅದ್ರ ಮಧ್ಯ ಯಾರಿಗಾದ್ರೂ ಒಂಚೂರು ಊಟ ತಿಂಡಿ ಬೇಕಾದ್ರೂ ಬೇಡವಾ? ಹಂಗಂದ್ರೆ ಒಂದು ದಿವಸ ಇಡೀ ಅವರು ಎಷ್ಟು, ಅದು ಪಾಸಿಬಲ್ಲೇ ಅಲ್ಲ. ನಾವು ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದು ಪಾಸಿಬಲ್ ಅಲ್ಲ ಅಂದಾಗ ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ ಸರ್. ಅವರು ಸುಮ್ಮನೆ ನಡ್ಕೊಂಡ್ ಬರ್ತಾ ಇದ್ರೆ ಅದೊಂದು ಆರ ಅಂತ ಹೇಳ್ತೀವಲ್ಲ, ಅದು ಹೆಂಗಿರ್ತತ್ತು ಅಂದರೆ ಎಲ್ಲರೂ ಎದ್ದು ಸರ್, ಯಾರು ಹೇಳ್ತಾ ಇರಲಿಲ್ಲ ನೀವು ಎದ್ದು ನಿಂತ್ಕೊಳ್ಳಿ ಎಸ್.ಪಿ. ಸರ್ ಬರ್ತಾ ಇದಾರೆ ಅಂತ. ಸುಮ್ಮನೆ ಅದು ನಮ್ಗೆ ಆ ವೈಬ್ರೇಷನಲ್ಲೇ ನಾವು ಎದ್ದು ನಿಂತ್ಕೊಂಡ್ಬಿಡ್ತಾ ಇದ್ವಿ. ನನ್ನ ಒಂದು ಗ್ರೇಟ್ ಪುಣ್ಯ ಇನ್ನೊಂದೇನು ಅಂದರೆ ಅವ್ರು ಹಾಡಿರೋ 50,000 ಸಾಂಗ್ಗಳಲ್ಲಿ ನಂದು ಒಂದು ಸಾಂಗು ಮ್ಯೂಸಿಕ್ ಕಂಪೋಸಿಷನ್.